ಯಾವುದೇ ಒಂದು ಮೊರಾರ್ಜಿ ದೇಸಾಯಿ ಅವರ ಮುಂದಿನ ಸರ್ಕಾರದಲ್ಲಿ ಅವರನ್ನು ಆಹ್ವಾನಿಸಲಾಗ್ತದೆ, ಬನ್ನಿ ನೀವು ಕ್ಯಾಬಿನೆಟ್ ಮಂತ್ರಿಗಳಾಗಿ ಇರಲೇಬೇಕು, ಉಪ ಪ್ರಧಾನಿಗಳು ಕ್ಯಾಬಿನೆಟ್ ಮಂತ್ರಿಗಳಾಗಿರ್ಬೇಕು ಅಂತ ಉಪ ಪ್ರಧಾನಿಗಳಾಗ್ತಾರೆ. ಅವಾಗ ಆ ಸಂದರ್ಭದಲ್ಲಿ ಅವರು ಇಲ್ಲ ಅಂತೇಳಿ ತಿರಸ್ಕರಿಸ್ತಾರೆ. ಆಗ ಜಯಪ್ರಕಾಶ್ ನಾರಾಯಣ್ ಅವರು ಇತ್ಯ ಎಲ್ಲ ದೇಶದ ಅಗ್ರಮಾನ್ಯ ನಾಯಕರು ಅವರನ್ನ ಖುದ್ದು ಭೇಟಿ ಮಾಡಿ, ನೀವು ಬರೀ ರಾಜಕಾರಣಿಯಾಗಿದ್ರೆ ನಾವು ನಿಮ್ಮನ್ನ ಕರೀತಾ ಇರಲಿಲ್ಲ, ನೀವು ಇಡೀ ದೇಶದ ಒಂದು ಶಕ್ತಿ, ರಾಜಕೀಯ ಶಕ್ತಿ, ಸಾಮಾಜಿಕ ನ್ಯಾಯದ ಶಕ್ತಿ, ಹಾಗಾಗಿ ಶಕ್ತಿ ನಮ್ಮ ಜೊತೆಗಿದ್ರೆ ಮಾತ್ರ ನಾವು ಸರ್ಕಾರ ಸದೃಢವಾಗಿ ಮಾಡ್ಲಿಕ್ಕೆ ಆಗ್ತದೆ, ಸಾಮಾಜಿಕ ನ್ಯಾಯವನ್ನು ಒದಗಿಸ್ಲಿಕ್ಕೆ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಅಷ್ಟು ಶಕ್ತಿಯುತವಾಗಿ ಪ್ರಭಾವಶಾಲಿಗಳಾಗಿ ಅನೇಕ ದೀನದಲಿತರ, ಹಿಂದುಳಿದ ವರ್ಗದವರ, ಶ್ರಮಿಕರ ಎಲ್ಲ ವರ್ಗಗಳ ಶ್ರೇಯ ಅಭಿವೃದ್ಧಿಗೆ ನಿರಂತರವಾಗಿ ಸುದೀರ್ಘ ಅವರ ರಾಜಕೀಯ ಜೀವನವನ್ನ ಮುಡಿಪಾಗಿಟ್ಟಂತ ನಮ್ಮೆಲ್ಲರ ಒಂದು ದೇಶಭಕ್ತಿಯ ಪ್ರತೀಕವಾಗಿರ್ತಕ್ಕಂಥವ್ರು ನಮ್ಮ ಬಾಬೂಜಿ ಅವರು. ಅವ್ರನ್ನೆಲ್ಲ ನಾವು ತುಂಬಾ ಗೌರವ, ಪ್ರೀತಿ, ಆಧಾರಗಳಿಂದ ಬಾಬೂಜಿ ಅಂತೇಳಿ ಕರಿತೇವೆ. ಅಂತಿಮವಾಗಿ ಅವರು ಮಿನಿಸ್ಟ್ರಿ, ನಾನು ಅವ್ರು ಎಷ್ಟು ಮಿನಿಸ್ಟ್ರಿ ಆಗಿದ್ರು ಅಂತೇಳಿ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ. ಬಹುಶಃ ಒಂದು ಸರ್ಕಾರದಲ್ಲಿ ಏನೇನು ಮಂತ್ರಿಗಳು ಆಗಬಹುದು ಆ ಎಲ್ಲ ಮಂತ್ರಿಗಳು ಮಂತ್ರಿ ಸ್ಥಾನವನ್ನ, ಉಪ ಪ್ರಧಾನಿ ಸ್ಥಾನವನ್ನ ಅವರು ನಿರ್ವಹಿಸಿದ್ದಾರೆ. ಅಷ್ಟು ದೊಡ್ಡ ಕೀರ್ತಿ. ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತೇನು ಕಾರ್ಮಿಕ ವರ್ಗ, ಶ್ರಮಿಕ ವರ್ಗಕ್ಕೆ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು, ಭದ್ರತೆ ಸಿಗಬೇಕು, ಆ ಎಲ್ಲ ಹೋರಾಟಗಳ ಮುಂಚೂಣಿ ಹಾಗೂ ನೇತೃತ್ವವನ್ನ ವಹಿಸಿ ಭಾರತ ದೇಶಕ್ಕೆ ಒಂದು ಸುದೀರ್ಘವಾದಂತಹ ಹಾದಿಯನ್ನು ಅವರು ಹಾಕಿದಂಥವ್ರು. ದೇಶದ ರೈಲ್ವೇಸ್ ಆಗಲಿ, ಭೂ ಸಾರಿಗೆ ಆಗಲಿ, ಎಲ್ಲ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅವರು ಅಡಿಪಾಯ ಹಾಕಿಕೊಟ್ಟಂತ ಅಡಿಪಾಯದ ಮೇಲೆ ಇವತ್ತು ಕೂಡ ನಡೀತಾ ಇದೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತ ಅಂಶ. ಅವರು ಆಹಾರ ಭದ್ರತೆ ಹಾಗೂ ಕೃಷಿ ಮಂತ್ರಿಗಳಾಗಿ, ಸಹಕಾರ ಮಂತ್ರಿಗಳಾಗಿ, ಅದರಲ್ಲೂ ಕೃಷಿ ಮಂತ್ರಿಗಳಾಗಿ ಏನು ಗ್ರೀನ್ ರೆವಲ್ಯೂಷನ್ ಅಂತೇಳಿ ಇವತ್ತು ನಾವು ಸ್ವಾವಲಂಬನೆಯನ್ನ ಪಡೆದಿದ್ದೇವೆ. ಒಂದು ಕಾಲದಲ್ಲಿ ನಾವು ಅಮೆರಿಕಾದಿಂದ ದನಗಳಿಗೆ ಇತ್ಯಾದಿ ಹಾಕುವಂತ ಗೋಧಿಯನ್ನ, ಅಂದ್ರೆ ಕನಿಷ್ಠ ಮಟ್ಟದ ಗುಣಮಟ್ಟದ ಗೋಧಿಯನ್ನ ತರಿಸುವಂತ ಒಂದು ಸ್ಥಿತಿ, ಅಂತ ಕ್ಷಾಮ ನಮ್ಮಲ್ಲಿ ಕಲ್ದೋರಿತ್ತು ದೇಶದಲ್ಲಿ. ಅಂತ ದೇಶವನ್ನ ಸ್ವಾವಲಂಬಿಗಳಾಗಿ ಮಾಡಿರ್ತಕ್ಕಂಥದ್ದು, ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕು ಅಂದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತ ಅಂಶ. ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆದಾಗ ಮುನ್ನುಡಿ ಬರೆದಂತ ಈ ಒಂದು ಗ್ರೀನ್ ರೆವಲ್ಯೂಷನ್ ಇವತ್ತಿಗೂ ಕೂಡ ಅದರ ಫಲವನ್ನ ನಾವು ಯಾವುದೇ ದೇಶದ ಮೇಲೆ ಅವಲಂಬಿತರಾಗದಲ್ಲೇ ನಮ್ಮ ಆಹಾರ ಉತ್ಪನ್ನಗಳನ್ನ ರಫ್ತು ಮಾಡೋ ಮಟ್ಟಿಗೆ ನಾವು ಇವತ್ತು ಸ್ವಾವಲಂಬಿಗಳಾಗಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಮಾಜಿ ಉಪ ಪ್ರಧಾನಿಗಳು ನಿರಂತರ ರಾಜಕೀಯ ಹೋರಾಟವನ್ನು ಮಾಡಿಕೊಂಡು ಆ ಮೂಲಕ